ಇದುವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳದೆ ಕೇವಲ ಬೋಗಸ್ ಏನು 5 ಗ್ಯಾರಂಟಿಗಳನ್ನ ಕೊಟ್ಟು ಅದನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸನೂ ಮಾಡದೆ ಕೇವಲ ಸುಳ್ಳುಗಳ ಭರವಸೆಯ ಮೇಲೆಗೆ ಇವತ್ತು ದಿವಸ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಯಾವುದೇ ಅನುದಾನಗಳನ್ನ ಕೊಡದೆ ಜನಸಾಮಾನ್ಯರಿಗೆ ಕೇವಲ ಮಂಕು ಬೂದಿಯನ್ನ ಹರಿಸತಕ್ಕಂಥ ಕೆಲಸ ಮಾಡ್ತಾ ಇದೆ. ಏನು ನಿಗಮ ಮಂಡಳಿಗಳಿಗೆ ಈಗಾಗಲೇ ಈ ಭ್ರಷ್ಟ ಸರ್ಕಾರ ಯಾವುದೆಲ್ಲ ಭ್ರಷ್ಟ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗಾಗಲೇ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 187 ಕೋಟಿ ಬೇರೆ ಹೊರ ರಾಜ್ಯಗಳಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ಆ ಹಣವನ್ನ ಉಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಅದೇ ರೀತಿಯಾಗಿ ನೇರವಾಗಿ ಸಿದ್ದರಾಮಯ್ಯನವರೇ ಕೂಡ ನೇರವಾಗಿ 14 ಸೈಟ್ಗಳನ್ನು ಪಡೆಯೋದ್ರ ಮುಖಾಂತರ ಅವರು ನೇರವಾಗಿ ಭಾಗಿಯಾಗಿರ್ತಾರೆ. ಇದರ ವಿರುದ್ಧವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ರಾಜ್ಯದಾದ್ಯಂತ ಸುಮಾರು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನವರೆಗೂ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಸಹ ಅವರು ಮಾಡಿರ್ತಕ್ಕಂತ ಏನು ಈ ಬೋಗಸ್ ಅನುದಾನಗಳು ಆಗಿರ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಗ್ಯಾರಂಟಿಗಳಿಗೆ ಹಣವನ್ನ ಒದಗಿಸೋದ್ರ ಮುಖಾಂತರ ಅವರು ಒಕ್ಕಸವನ್ನ ಖಾಲಿ ಮಾಡಿಕೊಂಡು ಈಗಾಗಲೇ ಕೂತಿರೋದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ 1 ನಯಾ ಪೈಸನ್ನು ಕೊಡ್ತಾ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ, ನೀವು ಈಗಾಗಲೇ ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿಗಳಿದಾವೆ ಅದನ್ನ ಕೂಡಲೇ ನಿಲ್ಲಿಸಿ, ಗ್ಯಾರಂಟಿಗಳನ್ನ ಕೂಡಲೇ ನಿಲ್ಲಿಸೋದ್ರ ಮುಖಾಂತರ ಆ ಹಣವನ್ನ ಸಾಮಾನ್ಯರಿಗೆ, ನಿಗಮ ಮಂಡಳಿಗಳಿಗೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸೋದ್ರ ಮುಖಾಂತರ ಕರ್ನಾಟಕವನ್ನ ಒಂದು ಉನ್ನತೀಕರಣಕ್ಕೆ ತೆಗೆದುಕೊಳ್ತಾ ಹೋಗತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೀವಿ.